ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ एवं ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಬರದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆ ಕುರಿತು ಇವತ್ತು ನಾವು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಸ್ಕಿ ಬೇಸಾಯ ಪ್ರಯೋಜನ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟ್ರೇ, ಇವತ್ತು ನಮ್ಮ ರೈತರಿಗೆ ಮಳೆ ಆಶ್ರಿತ ಕೃಷಿಯ ಬಗ್ಗೆ ಪರಿಚಯ ಮಾಡಿಕೊಡಿ. ಇದು ಬಹಳ ಮುಖ್ಯವಾದದ್ದು. ನಮ್ಮ ರಾಜಸ್ಥಾನವನ್ನು ಬಿಟ್ಟರೆ ಅತಿ ಹೆಚ್ಚು ಮಳೆ ಆಧಾರಿತ ಕೃಷಿಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಇಲ್ಲಿ ಕೃಷಿ ಭೂಮಿಯಲ್ಲಿ ಸುಮಾರು 65-70 ಭಾಗ ಮಳೆ ಆಧಾರಿತ ಆಗಿದೆ ಅಂತ ಹೇಳ್ಬೋದು. ರೈತರು ಮುಖ್ಯವಾಗಿ ಮುಂಗಾರು ಮಳೆಯನ್ನೇ ಅವಲಂಬಿಸಿದ್ದಾರೆ ಬೆಳೆ ಬೆಳೆಯೋಕ್ಕೆ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ನಾವು ನೋಡೋದು ಆದರೆ ಹವಾಮಾನ ಬದಲಾವಣೆಯ ಪರಿಣಾಮದಿಂದಾಗಿ ಮಳೆ ಅನಿಶ್ಚಿತತೆ ಆಗ್ತಾ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ರೈತರು ಮಳೆ ನೀರು ಸಂರಕ್ಷಣೆಯನ್ನು ಪರಿಣಾಮಕಾರಿಯಾಗಿ ಮಾಡ್ಕೋಬೇಕು, ಮಣ್ಣಿನ ತೇವಾಂಶವನ್ನು ಕಾಪಾಡ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು, ಬರ ಸಹಿಷ್ಣ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಬೆಳೆ ವೈವಿಧ್ಯೀಕರಣವನ್ನು ಮಾಡಬೇಕು, ಹವಾಮಾನ ಆಧಾರಿತ ಬೆಳೆ ಯೋಜನೆ ಅಂದರೆ ಕಂಟಿಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಒಂದು ಬೆಳೆಯ ಒಂದು ನಷ್ಟವನ್ನು ತಡೆಗಟ್ಟಬಹುದು. ಆದಷ್ಟು ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಂಡು ಒಂದು ಇಳುವರಿಯನ್ನು ರೈತರಿಗೆ ಒಂಥರ ಧೈರ್ಯ ತುಂಬುತ್ತೆ ಈ ಬೆಳೆ ಬೆಳಿಬಹುದು ಅಂತ ಹೇಳಿ ಅವರಿಗೆ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಒಂದು ಆದಾಯವನ್ನ ಕೊಡುತ್ತೆ ಅಂತ ಹೇಳ್ಬೋದು ಸರ್. ಅಂದ್ರೆ ಕನಿಷ್ಠಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಸಿಗುತ್ತೆ. ಏನೂ ಬೆಳೆ ಇಲ್ಲ, ನಮ್ಗೆ ತೀರಾ ಆತಂಕ ದುಃಖದಲ್ಲಿದ್ದಾಗ ಇಲ್ಲಪ್ಪ ಈ ಬೆಳೆ ಹಾಕ್ರಿ, ನಿಮಗೆ ಕನಿಷ್ಠ 50-60% ನಿಮಗೆ ಸಿಗುತ್ತೆ ಅಂತ ಹೇಳುವಂತ ಒಂದು ಪರ್ಯಾಯ ಬೆಳೆ ಯೋಜನೆ ನೀವು ಮಾಡ್ಕೊಳ್ಬಹುದು. ರೈತರಾದವರು ನಿಮಗೆ ಇದು ಕೈ ಹಿಡಿತದೆ ಅಂತ. ಹೌದು. ಇನ್ನೊಂದು ಡಾಕ್ಟರ್ ಲತಾ ಅವರೇ, ಈಗ ಪರ್ಯಾಯ ಬೆಳೆ ಯೋಜನೆ ಅಂದ್ರೆ ಏನು, ಅದರ ಅಗತ್ಯ ಏನು? ಇದು ಬಹಳ ಒಳ್ಳೆ ಪ್ರಶ್ನೆ ಸರ್. ಯಾಕಂತಂದ್ರೆ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಮಳೆ ಸಾಮಾನ್ಯವಾಗಿ ಬರುತ್ತೆ, ಬಿತ್ತನೆ ಮಾಡಬಹುದು ಅಂತ ಹೇಳಿ ಬಿತ್ತನೆ ತಗೊಂಡ್ಬಿಡ್ತಾರೆ. ಸ್ವಲ್ಪ ಮಳೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೆ ಅದನ್ನ ಉಪಯೋಗ ಮಾಡ್ಕೊಂಡು ಬಿತ್ತನೆ ಮಾಡ್ಬಿಡ್ತಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಗೆ ಮಳೆ ಪ್ರಮಾಣ ಆಗಿರ್ಬೋದು, ಅದರ ಅಂಜಿಗೆ ಇರ್ಬೋದು, ಅಥವಾ ಅದರ ಒಂದು ಏನು ನಾವು ಬೀಳ್ತಕ್ಕಂಥ ಒಂದು ಡ್ಯೂರೇಷನ್ ಅಂತ ಹೇಳ್ತೀವಿ, ಕಾಲಾವಧಿ, ಇವೆಲ್ಲವೂ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಸೊ ನಮ್ಗೆ ಕೆಲವೊಂದ್ಸರಿ ಏನು ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅನ್ನೋದು ವಾಡಿಕೆ. ಸೊ ಜೂನ್ ತಿಂಗಳಲ್ಲಿ ಮಳೆ ಬರೋದಿಲ್ಲ, ಜುಲೈ ತಿಂಗಳಲ್ಲಿ ಬರುತ್ತೆ. ಸೊ ಆವಾಗ ಏನ್ ಮಾಡಬೇಕು, ಜೂನ್ ತಿಂಗಳು ಕೈ ಕೊಡ್ತು, ಜುಲೈ ತಿಂಗಳಲ್ಲಿ ನಾವು ಏನ್ ಮಾಡಬೇಕು, ಯಾವೆಲ್ಲ ಕೃಷಿ ಕ್ರಮಗಳನ್ನ, ಪರ್ಯಾಯ ಬೆಳೆ ಯೋಜನೆಗಳನ್ನ ಅನುಸರಿಸ್ಕೋಬೇಕು ಅನ್ನೋದು ಇಲ್ಲಿ ಪರ್ಯಾಯ ಬೆಳೆ ಯೋಜನೆ ಅಂತ. ಇಂಥದ್ದೇ ಒಂದು ವ್ಯವಸ್ಥೆಯನ್ನ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಮಳೆ ತಡವಾದ್ರೆ ಅಥವಾ ಮಳೆ ಬಂದು ಮಧ್ಯದಲ್ಲಿ ಒಂದು ಬರ ಪರಿಸ್ಥಿತಿ ಬಂದವಾಗ ಯಾವೆಲ್ಲ ಕೃಷಿ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನೇ ನಾವು ಪರ್ಯಾಯ ಬೆಳೆ ಯೋಜನೆ ಅಂತ ಹೇಳ್ತೀವಿ ಸರ್. ಇದರಲ್ಲಿ ಮುಖ್ಯವಾಗಿ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಬೆಳೆ ಬದಲಾವಣೆ ಆಗಿರ್ಬೋದು, ಕಡಿಮೆ ಅವಧಿಯ ತಳಿಗಳ ಆಯ್ಕೆ ಆಗಿರ್ಬೋದು, ತೇವಾಂಶ ಸಂರಕ್ಷಣಾ ಕ್ರಮಗಳನ್ನು ಇರ್ಬೋದು, ಅಂತರ ಬೆಳೆಗಳು ಹಾಗೂ ಮಿಶ್ರ ಬೆಳೆ ಪದ್ಧತಿಗಳನ್ನು ಅನುಸರಿಸೋದು, ಪೋಷಕಾಂಶಗಳು ಹಾಗೂ ನೀರಿನ ಸಮರ್ಪಕ ನಿರ್ವಹಣೆ ಆಗಿರುತ್ತೆ, ಕೀಟ ಮತ್ತು ರೋಗಗಳ ಸಮಗ್ರ ನಿರ್ವಹಣೆ, ಈ ಎಲ್ಲ ಕ್ರಮಗಳನ್ನು ರೈತರು ಸಂಪೂರ್ಣವಾಗಿ ಅನುಸರಿಸಿದ್ದೇ ಆದರೆ ಸೊ ಏನು ಬೆಳೆ ನಷ್ಟವನ್ನು ತಪ್ಪಿಸ್ಕೊಂಡು ಕನಿಷ್ಠ
ಕನಿಷ್ಠ ಆದಾಯವನ್ನು ಖಚಿತಪಡಿಸ್ಕೋಬೋದು ಅಂತ ಹೇಳ್ತೀನಿ ಸರ್. ಡಾಕ್ಟರ್ ಲತಾ ಮೇಡಮ್ ಅವರೇ, ಈಗ ನಾವು ನಮ್ಮ ರೈತರ ಒಂದು ಬೇಸಾಯ ಕ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ವರ್ಷದಿಂದ ನಮ್ಮ ರೈತರು ಈಗ ಕೆಲವು ವರ್ಷ ಇದು ಬಿಟ್ಟು ಬರಗಾಲ ಬರುತ್ತೆ, ಮಳೆ ಕಡಿಮೆ ಆಗುತ್ತೆ, ಅದೇ ಥರ ಯಥೇಚ್ಛ ಮಳೆ ಕೂಡ ಆಗುತ್ತೆ. ಹಾಗಾಗಿ ನಮ್ಮ ರೈತರಿಗೆ ನಿರಂತರ 100% ಮಳೆ ಸಿಗೋದೇ ಇಲ್ಲ. ಹೌದು, ಕೆಲವು ವರ್ಷದ ನಂತರ ಅದು ಮತ್ತೆ ಮಳೆ ಇರಲ್ಲ, ಬಂದೇ ಬಿಡುತ್ತೆ. ಹೌದು. ಹಾಗಾಗಿ ನಮ್ಮ ರೈತರಿಗೂ ಗೊತ್ತಿದೆ. ಆದರೆ ಈಗ ಮುಖ್ಯವಾಗಿ ನಮ್ಮ ರೈತರು ತಿಳ್ಕೊಬೇಕಾಗಿದೆ. ಅಂದರೆ ಮಳೆಯ ವೈಪರೀತ್ಯಕ್ಕೆ ಎಲ್ ನಿನೋ ಅಥವಾ ಸೂಪರ್ ಎಲ್ ನಿನೋ ಕಾರಣ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹೌದು. ಎಲ್ ನಿನೋ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ರೈತರು ಅದನ್ನು ಎದುರಿಸುವುದು ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಕಠಿಣ ಆಗಬಹುದು. ಹೌದು, ಹೇಳಿ ಡಾಕ್ಟರ್ ಲತಾ ಅವರೇ. ಈ ಎಲ್ ನಿನೋ ಮತ್ತೆ ಸೂಪರ್ ಎಲ್ ನಿನೋ ಅನ್ನೋದು ಒಂದು ಸ್ವಾಭಾವಿಕ ಹವಾಮಾನ ವಿದ್ಯಮಾನಗಳು ಸರ್. ಇವು ಮುಖ್ಯವಾಗಿ ನಡೀತವೆ. ಇದು ಎಲ್ಲಿ ಅಂತ ಅಂದ್ರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪೆಸಿಫಿಕ್ ಓಷನ್ ಅಂತ, ಅಂದ್ರೆ ಒಂದು ಪೆಸಿಫಿಕ್ ಓಷನ್ ಸಮುದ್ರ ಇದು. ಸೊ ನಮ್ಮ ಭೂಗೋಳದಲ್ಲಿ ನೋಡೋದಾದ್ರೆ ಈ ಸಮುದ್ರದ ಮೇಲಿನ ನೀರಿನ ಒಂದು ಉಷ್ಣಾಂಶ ಇದಕ್ಕೆ ಕಾರಣ ಆಗುತ್ತೆ. ಸಾಮಾನ್ಯ ಉಷ್ಣಾಂಶ ಏನಿರುತ್ತೆ ಅದಕ್ಕಿಂತ 1.5-2 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಜಾಸ್ತಿ ಆದ್ರೆ ಅದನ್ನ ಎಲ್ ನಿನೋ ಅಂತ ಹೇಳ್ತೀವಿ. ಅದಕ್ಕಿಂತ 2 ಡಿಗ್ರಿಗಿಂತ ಜಾಸ್ತಿ ಉಷ್ಣಾಂಶ ಆಯಿತು ಅಂದರೆ ಅದನ್ನು ಸೂಪರ್ ಎಲ್ ನಿನೋ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದನ್ನು ಹೇಳಬೇಕು ರೈತರಿಗೆ ಅರ್ಥ ಆಗಂಗೆ ಅಂತಂದರೆ, ಮಳೆ ಮಾರುತಗಳನ್ನು ಒತ್ಕೊಂಡು ಬರೋದು ನಮ್ಮ ಗಾಳಿಯಿಂದ ಮಳೆ ಮಾರುತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅದರಲ್ಲೂ ಈ ಪೆಸಿಫಿಕ್ ಮಹಾಸಮುದ್ರದ ಮೇಲಿಂದ ಬೀಸ್ತವೆ. ಸೊ ಆ ಗಾಳಿ ತಾಪಮಾನ ಜಾಸ್ತಿ ಆಯಿತು ಅಂದವಾಗ ಆ ಗಾಳಿಯ ಒಂದು ಒತ್ತಡ, ಅದರ ಒಂದು ಏನು ಪವರ್ ಅಂತ ಏನು ಹೇಳ್ತೀವಿ ಅದು ತಗ್ಗುತ್ತೆ, ಆ ಒಂದು ಪವರ್ ಕಡಿಮೆ ಆದವಾಗ ಅಥವಾ ಒತ್ತಡ ಕಡಿಮೆ ಆದವಾಗ ಮಳೆ ಮೋಡಗಳು ಏನಿರ್ತವೆ ಅವು ಡಿಫ್ಲೆಕ್ಷನ್ ಆಗ್ತವೆ, ಬೇರೆ ಕಡೆ ವಾಲ್ತವೆ. ನಮ್ಮ ದೇಶ, ನಮ್ಮ ಏಷ್ಯನ್ ಭೂಪಟದ ಕಡೆ ಬರೋದೇ ಇಲ್ಲ, ಬೇರೆ ಪಾಶ್ಚಿಮಾತ್ಯ ದೇಶಗಳ ಕಡೆ ಹೊರಡುತ್ತೆ. ಸೊ ಹಾಗಾಗಿ ಅಲ್ಲಿ ದೇಶಗಳು ಜಾಸ್ತಿ ಮಳೆ ಪಡಿತವೆ, ಇಲ್ಲಿ ಮಳೆ ಇರೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನ ನಾವು ಎಲ್ ನಿನೋ ಅಥವಾ ಸೂಪರ್ ಎಲ್ ನಿನೋ ಅಂತ ಹೇಳ್ತೀವಿ. ಇಂಥ ಸಮಯದಲ್ಲಿ ಇದು ಸಂಪೂರ್ಣ ಮಳೆ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಮಳೆ ಬರ್ಬೋದು, ಆದ್ರೆ ಕಡಿಮೆ ಮಳೆ ಬರ್ಬೋದು, ತಡವಾಗಿ ಮಳೆ ಬರ್ಬೋದು, ನಾವು ನಿರೀಕ್ಷೆ ಮಾಡಿದ ಟೈಮಿಗೆ ಬರದೇ ಇರೋದು, ಆದ್ರೆ ಇನ್ನೊಂದ್ ಸಾರಿ ಬಂದೇ ಬರುತ್ತೆ. ಅಂದ್ರೆ ಅದು ನಿಮ್ಗೆ ಬೇಸಾಯ ಸಮಯದಲ್ಲಿ ಬರ್ಲಿಕ್ಕಿಲ್ಲ, ಬೇಸಾಯಕ್ಕೆ ಸಕಾಲದಲ್ಲಿ ಬರೋದಿಲ್ಲ. ಸೊ ಮೊದಲು ಬಂದು ಮತ್ತೆ ಬೆಳೆ ಹಿಟ್ಟ ನಂತರ 1 ವಾರ 2 ವಾರ 3 ವಾರ ಮಳೆ ಬರದೇ ಇರ್ಬೋದು. ಹಾಗೆ ಏನು ನಾವು ಇಷ್ಟು ಮಳೆ ಬರುತ್ತೆ ವಾಡಿಕೆ ಮಳೆ ಅಂತ ನಿರೀಕ್ಷೆ ಮಾಡಿರ್ತೀವಲ್ಲ, ಅದಕ್ಕಿಂತ ಕಡಿಮೆ ಮಳೆ ಆಗಿರ್ಬೋದು, ಅಥವಾ ದೀರ್ಘಕಾಲ ಮಳೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಆಗ್ಬೋದು. ಕೆಲವೇ ದಿನಗಳಲ್ಲಿ ಅತಿಯಾದ ಮಳೆ ಬರ್ಬೋದು. ಕೆಲವೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ಅಸ್ಸಾಮು ಅಲ್ಲೆಲ್ಲ ನೋಡ್ತಾ ಇದ್ದೀವಿ, ಅತಿಯಾದ ಮಳೆ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥದ್ದು, ದೊಡ್ಡ ಮಳೆ ಬರೋದು. ಹಾಗೆ ಮಳೆಯ ಹಂಚಿಕೆ ಸರಿಯಾಗಿ ಅನಾಹುತ ಆಗೋದು, ಈ ತರದ್ದು ವಿದ್ಯಮಾನಗಳನ್ನ ನಾವು ಈ ಎಲ್ ನಿನೋ ಮತ್ತೆ ಸೂಪರ್ ಎಲ್ ನಿನೋ ಎಫೆಕ್ಟ್ ಅಂತ ಹೇಳ್ತೀವಿ. ಡಾಕ್ಟರ್ ಲತಾ ಮೇಡಮ್ ಅವರು, ಈಗ ಮಳೆ ಆಧಾರಿತ ಕೃಷಿಯಲ್ಲಿ ಸಮಸ್ಯೆಗಳು ಅನೇಕ ಇವೆ. ಯಾವ್ಯಾವ ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ, ಅವುಗಳ ಬಗ್ಗೆ ಮಾಹಿತಿ? ಮುಖ್ಯವಾಗಿ ಈಗ ನಾವು ನೋಡ್ತಿದ್ದೀವಿ, ನಾರ್ತ್ ಕರ್ನಾಟಕ ಆಗಿರ್ಬೋದು ಅಥವಾ ಸೌತ್ ಕರ್ನಾಟಕ ಆಗಿರ್ಬೋದು, ಎಲ್ಲ ಜಿಲ್ಲೆಗಳಲ್ಲಿಯೂ ಮಳೆ ಅಭಾವ ಇದೆ, ಜಾಸ್ತಿ ಮಳೆಯ ಅಭಾವ ಜಾಸ್ತಿ ಇದೆ, ಮಳೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ಮುಂಗಾರು ಮಳೆ ತಡವಾಗಿ ಆರಂಭ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಮುಂಗಾರು ಮಳೆ ತಡವಾಗಿ ನಾವು ಮೇ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ವಾಡಿಕೆ ಅಂದ್ಕೊಳ್ತೀವಿ. ಕರ್ನಾಟಕದ ಒಳನಾಡು, ದಕ್ಷಿಣ ಒಳನಾಡಿನಲ್ಲಿ ಅಲ್ಲಿ ಮಳೆ ಬರಲ್ಲ, ಭೂಮಿ ಸಿದ್ಧತೆ ಲೇಟ್ ಆಗುತ್ತೆ. ಭೂಮಿ ಸಿದ್ಧತೆ ತಡವಾದರೆ ಬಿತ್ತನೆ ಕೂಡ ತಡವಾಗ್ತಾ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಂತಂದರೆ ಈ ರಾಗಿ ಬಿತ್ತನೆ, ಈ ಒಂದು ಭಾಗದಲ್ಲಿ ರಾಗಿ ಬಿತ್ತನೆ ಕೂಡ 1% ಅಷ್ಟು ಮಾತ್ರನೇ ರಾಗಿ ಬಿತ್ತನೆ ಆಗಿದೆ ಸೋ ಫಾರ್, ಇದುವರೆಗೂ ಹೇಳಬೇಕು ಅಂತಂದರೆ. ಬಿತ್ತನೆಯ ನಂತರ ಮಳೆ ನಿಲ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಕೆಲವೊಂದು ಈ ಚಿಕ್ಕಬಳ್ಳಾಪುರ ರೈತರು ಮಳೆ ಬಂದಿರತಕ್ಕಂಥ ಮಳೆ ನೀರನ್ನು ಉಪಯೋಗ ಮಾಡ್ಕೊಂಡು ರಾಗಿ ಚೆಲ್ಲಿಬಿಟ್ಟಿದ್ದಾರೆ. ಆದರೆ ತದನಂತರ ಮಳೆ ಬಂದಿಲ್ಲ, ಮೊಳಕೆ ಬಂದಿಲ್ಲ, ಈ ರೀತಿ ಆಗಿದೆ. ಬಿತ್ತನೆ ಕೂಡ ಅದು ಹಾಳಾದಂಗೆನೆ.
ಹೂ ಬಿಡುವ ಹಂತ, ಕಾಳು ಕಟ್ಟುವ ಹಂತದಲ್ಲಿ ತೇವಾಂಶ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ. ಅಲ್ಪಾವಧಿಯಲ್ಲಿ ಅಧಿಕ ಮಳೆ ಸುರಿತಕ್ಕಂಥ ಒಂದು ಸನ್ನಿವೇಶಗಳನ್ನು ನೋಡ್ತಾ ಇದ್ದಾರೆ. ಮಣ್ಣಿನ ಸವಕಳಿ ಮತ್ತೆ ಫಲವತ್ತತೆ ನಷ್ಟ ಕೂಡ ಆಗ್ತಾ ಇದೆ. ಬಿಸಿ ಗಾಳಿಯ ಪರಿಣಾಮವನ್ನ ನೋಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಮಳೆಯ ಒಂದು ಅನಿಶ್ಚಿತತೆಯಿಂದ ಆಗ್ತಾ ಇದೆ ಅಂತ ಹೇಳ್ಬೋದಾಗುತ್ತೆ. ಈ ಎಲ್ಲ ಸಮಸ್ಯೆಗಳನ್ನ ರೈತ ಬಾಂಧವರು ಎದುರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಸರ್ ಇವು. ಅಂದರೆ ಈಗ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾವೆ. ಹೌದು ಸರ್. ಈಗ ಮಳೆ ತಡವಾದರೆ ರೈತರು ಯಾವೆಲ್ಲ ಪರ್ಯಾಯ ಕ್ರಮಗಳನ್ನು ಅನುಸರಿಸಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಜೂನ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ. ಹೌದು. ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ, ಜುಲೈಯಲ್ಲಿ ಬಂತು ಅಂದ್ರೆ ಏನು ಪರ್ಯಾಯ ಬೆಳೆ ಯೋಜನೆ? ಒಂದು ತಿಂಗಳ ಗ್ಯಾಪ್ ಆಯ್ತು. ಅವಾಗ ಏನ್ ಮಾಡ್ಬೇಕು? ಮಳೆ ತಡವಾದಾಗ ರೈತರು ಆತುರದಲ್ಲಿ ಬಿತ್ತನೆ ಮಾಡಬಾರ್ದು. ಸೊ ತೇವಾಂಶ ಏನು, ಮೊದಲ ಮಳೆ ಉತ್ತಮವಾದ ಮಳೆ ಬೇಕು. ಮಿನಿಮಮ್ 20-30 ಮಿಲಿಮೀಟರ್ ಮಳೆ ಬರಲೇಬೇಕು. ಅವಾಗ ಭೂಮಿ ಚೆನ್ನಾಗಿ ತೇವಾಂಶವನ್ನ ಕೂಡಿರುತ್ತೆ, ಇಟ್ಕೊಂಡಿರುತ್ತೆ. ಅಂತ ಸಮಯದಲ್ಲಿ ಬಿತ್ತನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ತೇವಾಂಶ ಇದ್ದಾಗ ಬಿತ್ತನೆ ಮಾಡಬೇಕಾಗುತ್ತೆ. ಭೂಮಿಯನ್ನು ಮುಂಚಿತವಾಗಿ ಸಿದ್ಧತೆ ಮಾಡಿಟ್ಕೋಬೇಕಾಗತ್ತೆ. ಸೊ ಜೂನ್ ಮೊದಲ ವಾರದಲ್ಲಿ ಮಳೆ ಬರ್ದಿದ್ರೆ ಕಡಿಮೆ ಅವಧಿಯ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ರಾಗಿ ಬೆಳೆಯೇ ಆದ್ರೂ ಅದರಲ್ಲಿ ಕಡಿಮೆ ಅವಧಿಯಲ್ಲಿ ಮಾಗ್ತಕ್ಕಂಥ ತಳಿಗಳನ್ನ ಆಯ್ಕೆ ಮಾಡ್ಕೋಬಹುದು. MR1 ಅಥವಾ MR6 ಬದಲಾಗಿ ML 365 ಅಂತ ಇದೆ, ML 322 ಅಂತ ಇದೆ, ಹಾಗೆ KMR 316 ಅಂತ ಇದೆ. ಈ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದಾಗತ್ತೆ. ರಾಗಿ ಬೇಸಾಯಕ್ಕಾದ್ರೆ ಬೇರೆ ಬೆಳೆಗಳು ಅಂತಂದ್ರೆ ನವಣೆ ಆಯ್ಕೆ ಮಾಡ್ಕೋಬಹುದು, ಸಾಮೆ ಅಥವಾ ಉರುಳಿ, ಹೆಸರು, ಅಲಸಂದೆ, ಎಳ್ಳು, ಈ ರೀತಿ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಹಾಗೆ ರಾಗಿಯಲ್ಲಿ ಕಡಿಮೆ ಅವಧಿಯ ತಳಿಗಳನ್ನ ಈಗಾಗಲೇ ನಾನು ಹೇಳಿದೆ, ಅದನ್ನ ಬಳಸೋದು ಮುಖ್ಯ ಆಗುತ್ತೆ. ಹಾಗೆ ಬಿತ್ತನೆಯ ಪ್ರಮಾಣವನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. 10-15% ಬೀಜದ ಪ್ರಮಾಣವನ್ನ ಜಾಸ್ತಿ ಮಾಡಿ ಬಿತ್ತನೆ ಮಾಡೋದ್ರಿಂದ ಏನು ಮೊಳಕೆಯ ಪ್ರಮಾಣ ನಾವು ಸಾಕಷ್ಟು ಸಸ್ಯ ಸಂಖ್ಯೆಗಳನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ಈ ಕೆಲವೊಂದು ಮೊಳಕೆ ಬಂದಿಲ್ಲ ಅಂದ್ರೂ ನೀವು ಜಾಸ್ತಿ ಬಿತ್ತನೆ ಮಾಡಿರ್ತೀರಲ್ಲ, ಅದು ನಿಮ್ಗೆ ಸಮದೂಗಿಸುತ್ತೆ. ಹೌದು, ಸಮದೂಗಿಸುತ್ತೆ. ಸಸ್ಯ ಸಂಖ್ಯೆಗಳನ್ನ ಕಾಪಾಡೋಕೆ ಅನುಕೂಲ ಆಗುತ್ತೆ. ಈಗ ಡಾಕ್ಟ್ರೆ, ಬೆಳೆ ಬೆಳೆದ ನಂತರ ಮಧ್ಯಂತರ ಬರ ಉಂಟಾದ್ರೆ ರೈತರು ಏನ್ ಮಾಡಬೇಕು? ಇದು ಬಹಳ ಮುಖ್ಯವಾದದ್ದು. ನಾವು ರೈತರು ಸಕಾಲಕ್ಕೆ ಮಳೆ ಬಂದಿದೆ, ಬಿತ್ತನೆ ಮಾಡಿದ್ದಾರೆ. ಆದ್ರೆ ಬಿತ್ತನೆ ಮಾಡಿ 2 ವಾರ ಅಥವಾ 3 ವಾರ ಆದ್ಮೇಲೆ 2-3 ವಾರ ಮಳೆ ಕೈ ಕೊಡುತ್ತೆ. ಇದನ್ನ ನಾವು ಪ್ರೊಲಾಂಗ್ ಡ್ರೈ ಸ್ಪೆಲ್ಸ್ ಅಂತ ಹೇಳ್ತೀವಿ. ಪ್ರೊಲಾಂಗ್ ಡ್ರೈ ಸ್ಪೆಲ್ ಇದ್ದವಾಗ, ಅಂದ್ರೆ ಒಂದು ಡ್ರೈ ಸ್ಪೆಲ್ ಅಂತಂದ್ರೆ 10 ದಿನಕ್ಕಿಂತ ಅಧಿಕ ಮಳೆ ಇಲ್ಲದೆ ಇರೋಂಥ ಒಂದು ದಿನಗಳನ್ನ ನಾವು ಡ್ರೈ ಸ್ಪೆಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೈತರು ತಿಂಗಳಾನುಗಟ್ಲೆ ಮಳೆ ಇಲ್ಲದಿರೋಂಥ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು? ಸಸ್ಯ ಸಂಖ್ಯೆಗಳನ್ನು ಕಡಿಮೆ ಮಾಡಬೇಕು. ಈಗ ಏನು ಲೈನ್ ಸೋಯಿಂಗ್ ಮಾಡಿರ್ತಾರ, ಸಾಲುಗಳಲ್ಲಿ ಬಿತ್ತನೆ ಮಾಡಿರ್ತಾರೋ, ಪ್ರತಿ 2 ಸಾಲ ಆದ್ಮೇಲೆ 3ನೇ ಸಾಲನ್ನ ತೆಗೆದಾಕಬೇಕು. ಅದನ್ನ ಮೇವಾಗಿ ಆದ್ರೂ ಅಥವಾ ಅದು ಕಿತ್ತು ಅಲ್ಲೇನೇನೆ ಆಚ್ಛಾದನೆ ಮಾಡಬೇಕು, ಒದಕೆ ಮಾಡಬೇಕು. ತೇವಾಂಶ ಹಂಚ್ಕೊಳ್ಳಕಂತಾನ ತೇವಾಂಶವನ್ನ ಅಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ. ಜಾಸ್ತಿ ಸಸ್ಯ ಸಂಖ್ಯೆ ನಾರ್ಮಲ್ ಆಗಿ ಇತ್ತು ಅಂದ್ರೆ ಅದು ಕಾಂಪಿಟೇಷನ್ ಶುರುವಾಗಿ ಎಲ್ಲಾ ಬೆಳೆಗಳು ಒಣಗೋಗ್ತವೆ. ಅದಕ್ಕೆ ನಾವು ಕಡಿಮೆ ಮಾಡ್ಬೇಕು. ಅಂದ್ರೆ ಈಗ ಮೊಳಕೆ ಬಂದ ಸಸ್ಯಗಳನ್ನ ಕೆಲವೊಂದನ್ನು ತೆಗೆದಾಕಬೇಕು. ಅಂದ್ರೆ ಕೆಲವೇ ಸಸ್ಯಗಳು ಸದೃಢವಾಗಿ ಬೆಳೆ ಕೊಡೋ ತುಂಬಾ ಆರೋಗ್ಯವಾಗಿರ್ತಕ್ಕಂಥ ಸಸ್ಯಗಳನ್ನ ಉಳಿಸ್ಕೊಂಡು ಸ್ವಲ್ಪ ರೋಗ ಅಥವಾ ವೀಕ್ ಆಗಿ ಬೆಳೆದಿರ್ತಕ್ಕಂಥ ಸಸ್ಯಗಳನ್ನ ತೆಗೆದಾಕಬೇಕಾಗತ್ತೆ. ಇದಲ್ಲದೆ ಈಗ ನಾವು ರಾಗಿ ಬೇಸಾಯ ಈ ಕ್ರಮದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈಗ ದ್ವಿದಳ ಧಾನ್ಯವನ್ನು ಬೆಳೆಬಹುದಾ? ಹೌದು, ಇದ್ರ ಜೊತೆಗೆ ನಾವು ದ್ವಿದಳ ಧಾನ್ಯಗಳನ್ನು ಸೇರಿಸ್ಕೋಬಹುದು. ಮಿಶ್ರ ಬೆಳೆ, ಅಂತರ ಬೆಳೆ ಪದ್ಧತಿಗಳನ್ನ. ದ್ವಿದಳ ಧಾನ್ಯ ಒಂದು ಸಸಿಗಳನ್ನ ಅಲ್ಲಿ ಹಾಕಿದಾಗ ಈ ಏನು ತೇವಾಂಶದ ಸ್ಪರ್ಧೆ ಏರ್ಪಡಾಗಲ್ಲ? ಇಲ್ಲ, ಇಲ್ಲಿ ದ್ವಿದಳ ಜಾತಿಯ ಸಸ್ಯಗಳಿಗೆ ತೇವಾಂಶ ಅಷ್ಟೊಂದು ಬೇಕಾಗೋದಿಲ್ಲ. ಈಗ ಏಕದಳ ರಾಗಿ ಜೊತೆ ನಾವು ತೊಗರಿ ಹಾಕಿದ್ವಿ, ರಾಗಿ ಜೊತೆ ಅವರೆ ಹಾಕಿದ್ವಿ, ರಾಗಿ ಜೊತೆ ಅಲಸಂದೆ ಹಾಕಿದ್ವಿ. ಈ ರೀತಿ ಮಾಡೋದ್ರಿಂದ, ಮಿಶ್ರ ಬೆಳೆ ಪದ್ಧತಿ, ಅಂತರ ಬೆಳೆ ಪದ್ಧತಿ ಮಾಡೋದ್ರಿಂದ ಅಲ್ಲಿ ತೇವಾಂಶಕ್ಕೆ ಕಾಂಪಿಟೇಷನ್ ಇರೋದಿಲ್ಲ. ರಾಗಿಗೆ ಎಷ್ಟು ಬೇಕೋ ನೀರು ಅಷ್ಟು ಬಳಕೆ ಮಾಡ್ಕೊಳ್ಳುತ್ತೆ. ಅಳಿದುಳಿದ ನೀರನ್ನ ಈ ಒಂದು ದ್ವಿದಳ ಜಾತಿಯ ಬೆಳೆಗಳು ಉಪಯೋಗ ಮಾಡ್ಕೊಳ್ತವೆ. ಅದು ಮುಖ್ಯವಾದದ್ದು. ಹಾಗೆ ಕಳೆಗಳು ನಾವು ನಿವಾರಣೆ ಮಾಡಬೇಕು. ಕಳೆಗಳು ತೇವಾಂಶಕ್ಕೆ ಪೈಪೋಟಿ ಮಾಡುತ್ತೆ, ತಾವು ಬಳಸ್ಕೋತವೆ. ಹಾಗಾಗಿ ಕಳೆ ನಿರ್ವಹಣೆ ಇಂಪಾರ್ಟೆಂಟ್, ಬಹಳ ಮುಖ್ಯ ಆಗುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ. ಹಾಗೆ ಪದೇ ಪದೇ ಅಂತರ ಬೇಸಾಯ ಮಾಡಬೇಕು. ಪ್ರತಿ ವಾರಕ್ಕೊಂದ್ಸರಿ ಅಂತರ ಬೇಸಾಯ ಮಾಡೋದ್ರಿಂದ ಸಾಲುಗಳ ಮಧ್ಯೆ ಎಡೆಕುಂಟೆ ಹೊಡೆಯೋದ್ರಿಂದ, ಸಾಲುಗಳ ಮಧ್ಯೆ ಪ್ರತಿ ವಾರಕ್ಕೊಮ್ಮೆ ಅಂತರ ಬೇಸಾಯ ಯಾಕೆ ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ಭೂಮಿಯಲ್ಲಿ ಬಿರುಕು ಬಿಟ್ಕೊಂಡಿರುತ್ತೆ. ಸೊ ಆ ಬಿರುಕನ್ನು ಮುಚ್ಚೋಕೆ ನಾವು
ಸೊ ಮಣ್ಣಿನ ಹೊದಿಕೆಯನ್ನ ಮಾಡ್ತೀವಿ, ಅದರಿಂದ ತೇವಾಂಶ ಮಣ್ಣಲ್ಲೇ ಉಳ್ಕೊಳ್ಳುತ್ತೆ, ಹಾವಿ ಆಗೋದಿಲ್ಲ. ಈ ಬಿರುಕು ಬಿಟ್ರೆ ಅಲ್ಲಿ ತೇವಾಂಶ ಆವಿಯಾಗ್ಬಿಡುತ್ತೆ, ತೇವಾಂಶ ನಷ್ಟ ಆಗುತ್ತೆ. ಆದ್ರಿಂದ ನಾವು ಅದನ್ನ ಡಸ್ಟ್ ಮಲ್ಚಿಂಗ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಟರ್ಮ್ ಅಲ್ಲಿ. ಸೊ ಪದೇ ಪದೇ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಬೆಳೆ ಅವಶೇಷಗಳು ಅಂತ ಹೇಳ್ತೀವಿ, ಹುಲ್ಲು ಕಸ ಏನಾದ್ರೂ ಬೆಳೆ ಉಳಿಕೆಗಳು ಏನಿದ್ರೂನು ಅದನ್ನ ಸಾಲುಗಳ ಮಧ್ಯೆ ಮುಚ್ಚಿಬಿಡ್ಬೇಕು, ಅದರಿಂದನೂ ಸಹಿತ ತೇವಾಂಶ ಸಂರಕ್ಷಣೆ ಆಗುತ್ತೆ. ಹಾಗೆ ಬೆಳೆ ಸ್ವಲ್ಪ ಒಣಗ್ತಿದೆ ಬಾಡ್ತಿದೆ ಅಂತ ಅಂದವಾಗ 2% ಯೂರಿಯಾ ಅಂದ್ರೆ ಯೂರಿಯಾ ಗೊಬ್ಬರವನ್ನ ಸೊ 1 ಲೀಟರ್ ನೀರಲ್ಲಿ 20 ಗ್ರಾಂ ಅಷ್ಟು ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದು 2%. ಹಾಗೆ 94 ಗೊಬ್ಬರವನ್ನು ಕೂಡ, ಅಂದ್ರೆ ಇದು ಕಂಪ್ಲೀಟ್ಲಿ ವಾಟರ್ ಸಾಲ್ಯುಬಲ್, ಇದನ್ನು ಕೂಡ ಹಾಗೆ 1% KNO3 ಅಂತ ಹೇಳ್ತೀವಿ, ಪೊಟ್ಯಾಷಿಯಂ ನೈಟ್ರೇಟ್ ಅಂತ, ಇದನ್ನು ಕೂಡ 1% ದ್ರಾವಣವನ್ನ ಸಿಂಪರಣೆ ಮಾಡಿದ್ರೆ ಇದು ಏನು ರಿಕವರಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಮಾಯಿಶ್ಚರ್ ಸ್ಟ್ರೆಸ್, ತೇವಾಂಶ ಸ್ಟ್ರೆಸ್ ಏನಿರುತ್ತೆ ಅದನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್, ಈಗ ನಮ್ಮ ಕೃಷಿ ವಲಯ ತಕ್ಷಣಕ್ಕೆ ಸೂಕ್ತವಾದ ಪರ್ಯಾಯ ಬೆಳೆಗಳ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಕೃಷಿ ವಲಯ ಅಂದರೆ ಝೋನ್ 5, ಝೋನ್ 6 ಅಂತ ಹೇಳ್ತೀವಿ. ಮುಖ್ಯವಾಗಿ ಝೋನ್ 5 ಅಂತಾನೆ ಹೇಳ್ಬೋದು. ಈ ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ, ಕೋಲಾರ ಇವೆಲ್ಲವೂ ಬರ್ತವೆ ಈ ಒಂದು ಝೋನ್ ಅಲ್ಲಿ, ಈ ಒಂದು ವಲಯದಲ್ಲಿ. ಇಲ್ಲಿ ಮುಖ್ಯವಾದ ಬೆಳೆ ಅಂತಂದ್ರೆ ರಾಗಿ ಅಂತ ಹೇಳ್ತೀವಿ. ರಾಗಿಯೇ ಒಂದು ಮುಖ್ಯ ಬೆಳೆ ಆಗಿದ್ದರಿಂದ ಇದುವರೆಗೂ ರಾಗಿ ಬಿತ್ತನೆಯಲ್ಲಿ 1% ಅಷ್ಟೇನೆ ಟಾರ್ಗೆಟ್ ಅಚೀವ್ ಆಗಿರೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನೋ ಮಳೆ ಬರ್ತಿದೆ ಅಂತ ಮುನ್ಸೂಚನೆಗಳು ಕಂಡು ಬಂದವಾಗ ಆಗಸ್ಟ್ 1ರಿಂದ ಆಗಸ್ಟ್ 15ರವರೆಗೂ ಕೆಲವೊಂದು ತಳಿಗಳನ್ನ GPU 101 ಅಂತ ಒಂದು ತಳಿ ಬಂದಿದೆ, ಅದು ಮಧ್ಯಮಾವಧಿ ತಳಿ, ML 365, INDAF 9, KMR 301, GPU 66, ML 322, KMR 316 ಈ ರೀತಿ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ರಾಗಿಯಲ್ಲಿ. ಆಗಸ್ಟ್ 16ರ ನಂತರ, ಆಗಸ್ಟ್ 16ರಿಂದ ಆಗಸ್ಟ್ 30ರವರೆಗೂ GPU 48, KMR 630 ಅಂತ ಹೇಳ್ತೀವಿ, ML 322 ಈ ತಳಿಗಳನ್ನ, ಅಲ್ಪಾವಧಿ ತಳಿಗಳು ಇವು, ಮಧ್ಯಮಾವಧಿಯಿಂದ ಅಲ್ಪಾವಧಿ ತಳಿಗಳು, ಇವನ್ನ ನಾವು ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಅದು ಆಗ್ಲಿಲ್ಲ ಅಂದ್ರೆ ನವಣೆ ಬೆಳೆಯನ್ನ, ಸಾಮೆ ಬೆಳೆ, ಕೊರ್ಲೆ, ಊದ್ಲು, ಉರುಳಿ, ಹೆಸರು, ಅಲಸಂದೆ, ತೊಗರಿ ಅಂತೂ ಆಗೋದಿಲ್ಲ ಈಗ, ಸೂರ್ಯಕಾಂತಿ ಈ ರೀತಿ ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಬೆಳೆಯೋದು ಅನುಕೂಲ ಆಗುತ್ತೆ ಸರ್. ಇದರಿಂದ ಹೀಗೆ ಮಾಡ್ತಾ ಹೋದ್ರೆ ಸ್ವಲ್ಪ ನೀವು ಬೆಳೆ ಬರೋದಲ್ಲಿ ನಿಮ್ಗೆ ಸ್ವಲ್ಪ ಕೈ ಹಿಡಿಯೋದು ಸ್ವಲ್ಪ ನಿಮ್ಗೆ ಧೈರ್ಯ ಕೊಡುತ್ತೆ ಅಂತ. ಹೌದು ಸರ್. ಈಗ ಬೆಳೆಗಳಲ್ಲಿ ತೇವಾಂಶ ರಕ್ಷಣೆ ನಾವು ಮಾಡ್ಕೋಬೇಕಲ್ಲ. ಹೌದು. ಮತ್ತೆ ಇದು ಕೂಡ ತುಂಬಾ ಮುಖ್ಯ. ಹೌದು ಸರ್. ಇದನ್ನ ನಾವು ತೇವಾಂಶ ಸಂರಕ್ಷಣೆಗೆ ಯಾವ ಕ್ರಮವನ್ನು ಅನುಸರಿಸಬೇಕು ಡಾಕ್ಟ್ರೆ? ಇಲ್ಲಿ ಮುಖ್ಯವಾಗಿ ನಾವು ಡ್ರೈಲ್ಯಾಂಡ್ ಟೆಕ್ನಾಲಜೀಸ್, ಮುಖ್ಯವಾಗಿ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯ ಆಗುತ್ತೆ. 1 ಮಿಲಿಮೀಟರ್ ಅಷ್ಟು ನೀರನ್ನು ವೇಸ್ಟ್ ಮಾಡಬಾರ್ದು ನಾವು. ಬಿದ್ದಂತ ಮಳೆ ನೀರು ಸ್ಥಳದಲ್ಲಿಯೇ ಇಂಗೋಕೆ ಏನೆಲ್ಲ ಕ್ರಮಗಳನ್ನ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದಾಗ್ಲಿ, ಬಿತ್ತನೆಯನ್ನು ಕೂಡ ಇಳಿಜಾರಿಗೆ ಅಡ್ಡಲಾಗಿ ಅಂತರ ಬೇಸಾಯ ಮಾಡ್ತಕ್ಕಂಥದ್ದು, ಪದೇ ಪದೇ ಉಳುಮೆ ಮಾಡೋದು, ಹಾಗೆ ಅಂತರ ಬೆಳೆ ಪದ್ಧತಿಗಳನ್ನ ಅನುಸರಿಸೋದು, ರಾಗಿ ಜೊತೆ ತೊಗರಿ, ರಾಗಿ ಜೊತೆ ಅವರೆ, ರಾಗಿ ಜೊತೆ ಅಲಸಂದೆ ಈ ರೀತಿ ಬೆಳೆಗಳನ್ನ ಬೆಳೀತಕ್ಕಂಥದ್ದು. ಹಾಗೆ ಬೆಳೆ ಉಳಿಕೆಗಳು ಅಂದ್ರೆ ಏನು ವೇಸ್ಟ್ ಏನಿರುತ್ತೆ, ಕಸ ಕಡ್ಡಿ ಅಥವಾ ಸ್ಟಬಲ್ಸ್ ಅಂತ ಹೇಳ್ತೀವಿ ಅಥವಾ ಕಳೆ ಅಂತ ಹೇಳ್ತೀವಿ, ಇವೆಲ್ಲವನ್ನೂ ಹೊದಿಕೆಯಾಗಿ ಬಳಸೋದ್ರಿಂದ ತೇವಾಂಶನ ಸಂರಕ್ಷಣೆ ಮಾಡ್ಕೊಳ್ಳೋದು. ಹಾಗೆ ಕೃಷಿ ಹೊಂಡ ಸಾಧ್ಯತೆ ಇತ್ತು ಅಂದ್ರೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೋಬೇಕು. ಇಂದಿನ ವರ್ಷದಲ್ಲಿ ಸಬ್ಸಿಡಿ ಎಲ್ಲ ಸಿಗ್ತಾ ಇದೆ ಇವಾಗ ರೈತ ಬಾಂಧವರಿಗೆ. ಕೃಷಿ ಹೊಂಡ ನಿರ್ವಹಣೆ ಮಾಡಿಕೊಂಡು ಯಥೇಚ್ಛವಾಗಿ ಬಿದ್ದಂತ ಮಳೆ ನೀರನ್ನ ಅದರಲ್ಲಿ ಸಂಗ್ರಹಣೆ ಮಾಡ್ಕೋಬೇಕು. ಮಳೆ ನೀರಿನ ಕೊಯ್ಲು ಮಾಡಬೇಕಾಗುತ್ತೆ. ಬದುಗಳ ಮೇಲೆ ಹುಲ್ಲನ್ನ ಬೆಳೆಸಿ ಜಾನುವಾರುಗಳಿಗೆ ಮೇವನ್ನ ಒದಗಿಸ್ಬೇಕಾಗತ್ತೆ. ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡಬೇಕು. ಮಣ್ಣಿನ ಒಂದು ಏನು ಹೇಳ್ತೀವಿ ಉತ್ಪಾದಕತೆ ಅಂತ ಹೇಳ್ತೀವಿ, ಮಣ್ಣಿನ ಆರೋಗ್ಯವನ್ನ ಕಾಪಾಡಿದ್ರೆ ನಮಗೆ ತೇವಾಂಶ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಅಂತ ಹೇಳ್ಬೋದು. ಈಗ ಮಣ್ಣಿನ ಮೇಲ್ಪದರ ಕೂಡ ಮುಚ್ಚಿಗೆ ಮಾಡೋದ್ರಿಂದ ಸ್ವಲ್ಪ ತೇವಾಂಶ ಉಳಿತಾಯ ಆಗ್ಬೋದಲ್ಲ ಡಾಕ್ಟರ್? ಹೌದು ಸರ್. ಅದು ಪದ್ಧತಿ ಬಗ್ಗೆ ಸ್ವಲ್ಪ ಹೇಳಿ. ಯಾವ ಅದು ಹುಲ್ಲನ್ನು ಮುಚ್ಚಬೇಕಾ ಹೇಗೆ ಅಂತ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮೊದಲನೇದಾಗಿ ನಾವು ಮಣ್ಣಿನ ಒಂದು ಮುಚ್ಚಕೆ ಅಂತಂದ್ರೆ ಹೊದಿಕೆ ಅಂತ ಹೇಳ್ತೀವಿ. ಮಣ್ಣಿನ ಹೊದಿಕೆ ಏನು ಕಳೆಗಳಿರ್ಬೋದು, ಬೆಳೆ ಉಳಿಕೆಗಳಾಗಿರ್ಬೋದು, ಹಿಂದಿನ ವರ್ಷ ಬೆಳೆದಿರ್ತಕ್ಕಂಥ ಬೆಳೆದು ತ್ಯಾಜ್ಯ ಇರ್ಬೋದು, ಅವನ್ನೆಲ್ಲವನ್ನೂ ಸಹಿತ ನಾವು ಒಂದ್ ಕಡೆ ರಾಶಿ ಮಾಡಿಕೊಂಡು ಅದನ್ನ ಆಚ್ಛಾದನೆ ಅಥವಾ ಹೊದಿಕೆಯಾಗಿ ಮಾಡ್ಬೋದು. ಇಲ್ಲ ನಮಗೆ ಅದು ಆಗಿಲ್ಲ, ಅದೆಲ್ಲ ಕೊಳ್ತೋಗಿದೆ ಅಥವಾ ಸಿಗ್ತಾ ಇಲ್ಲ ನಮಗೆ, ಅದನ್ನ ಮೇವಾಗಿ ಬಳಸಿದೀವಿ ಅಂತ ಅಂದ್ರೆ
ನಾವು ಭೂಮಿಯನ್ನೇ ಪದೇ ಪದೇ ಬೆಳೆ ಸಾಲುಗಳ ಮಧ್ಯದಲ್ಲಿ ರಿಪೀಟೆಡ್ ಆಗಿ ಅಂತರ ಬೇಸಾಯ ಮಾಡೋದ್ರಿಂದ ಮಣ್ಣಿನ ಒದಕೆ ಉಳ್ಬೇಕು. ಮಣ್ಣನ್ನೇ ನಾವು ಪದೇ ಪದೇ ಎಡೆಕುಂಟೆ ಹಾಕ್ಬೇಕು. ಎಡೆಕುಂಟೆ ಹೊಡೆದ್ರೆ ಮಣ್ಣಿನ ಒದಕೆ ಆಗುತ್ತೆ. ಇದು ಒಂಥರ ಡಸ್ಟ್ ಮಲ್ಚಿಂಗ್. ಅದು ಯಾವ ಸಮಯದಲ್ಲಿ ಮಾಡಬೇಕು? ಈಗ ಬಿಸಿಲಲ್ಲಂತೂ ಮಾಡಬಾರ್ದು. ಬಿಸಿಲಲ್ಲಿ ಮಣ್ಣೆ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ. ಹೌದು ಸರ್. ಇದು ಸಾಮಾನ್ಯವಾಗಿ ಯಾವಾಗ ಅಥವಾ ಬೆಳಿಗ್ಗೆ ಸಾಯಂಕಾಲ ಟೈಮಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಮಾಡೋದ್ರಿಂದ 7 ಗಂಟೆ ಒಳಗೆ ಮಾಡಬೇಕು. ಹೌದು ಹೌದು. ಡಾಕ್ಟರ್ ಲತಾ ಅವರೇ, ಈ ಒಂದು ಬೆಳೆ ವೈವಿಧ್ಯೀಕರಣ ಅಂದ್ರೆ ಏನು? ಇದು ಯಾಕೆ ಅವಶ್ಯಕ? ನಾನು ಅವಾಗಲೇ ಹೇಳಿದೆ, ಈಗ ಬೆಳೆ ವೈವಿಧ್ಯೀಕರಣ ಅಂತಂದರೆ ಒಂದೇ ಬೆಳೆಯನ್ನು ನೆಚ್ಕೊಂಡು ರೈತಂಗೆ ನಷ್ಟ ಆಗ್ತಾ ಹೋಗುತ್ತೆ. ಒಂದೇ ಬೆಳೆ, ರಾಗಿ ಒಂದೇ ಬೆಳೆ ಬೆಳಿಬಾರ್ದು. ರಾಗಿ ಜೊತೆ ಅಂತರ ಬೆಳೆ ಬೆಳೆಯೋದು, ರಾಗಿ ಜೊತೆ ತೊಗರಿ, ಶೇಂಗಾ, ಅಲಸಂದೆ, ಅವರೆ ಈ ರೀತಿ ಬೆಳೆ ಬೆಳೆಯೋದ್ರಿಂದ ಒಂದು ಬೆಳೆ ನಷ್ಟ ಆದರೂ ಇನ್ನೊಂದು ಬೆಳೆ ರೈತನ ಕೈ ಹಿಡಿಯುತ್ತೆ. ಇದನ್ನ ಕ್ರಾಪ್ ಡೈವರ್ಸಿಫಿಕೇಶನ್ ಅಂತ ಹೇಳ್ತೀವಿ, ಬೆಳೆ ವೈವಿಧ್ಯತೆ ಅಂತ. ಅದರಲ್ಲೂ ಖುಷ್ಕಿ ರೈತರು ಈ ರೀತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಮಿಶ್ರ ಬೆಳೆ, ಅಂತರ ಬೆಳೆ ಅಥವಾ ಬೆಳೆ ಪರಿವರ್ತನೆ, ಒಂದೇ ಬೆಳೆಯನ್ನ ಒಂದು ಜಮೀನಲ್ಲಿ ಪ್ರತಿ ವರ್ಷ ಹಾಕೋದ್ರಿಂದ ರೋಗ ಮತ್ತೆ ಕೀಟ ಬಾಧೆಗೆ ತುತ್ತಾಗುತ್ತೆ. ಅದಕ್ಕೆ ಈ ವರ್ಷ ರಾಗಿ ಹಾಕಿದ್ವಿ ಅಂದ್ರೆ ಮುಂದಿನ ವರ್ಷ ಆ ಜಮೀನಲ್ಲಿ ತೊಗರಿ ಹಾಕೋದು, ಅವರೆ ಹಾಕೋದು, ಶೇಂಗಾ ಹಾಕೋದು, ಅಲಸಂದೆ ಹಾಕೋದು, ಸೂರ್ಯಕಾಂತಿ ಹಾಕೋದು, ಈ ರೀತಿ ಬೆಳೆ ಪರಿವರ್ತನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಅದ್ರ ಜೊತೆ ಬೆಳೆಗಳ ಜೊತೆ ತೋಟಗಾರಿಕೆ ಬೆಳೆಗಳು, ಪಶು ಸಂಗೋಪನೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಇಂತಹ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡ್ರೆ ಬೆಳೆಗಳ ಜೊತೆ ಅವಾಗ ವೈವಿಧ್ಯೀಕರಣ ಜಾಸ್ತಿ ಆಗಿ ಈ ಬೆಳೆ ನಷ್ಟ ಆದ್ರೂ ಪಶು ಸಂಗೋಪನೆಯಿಂದ ರೈತನಿಗೆ ಒಂದು ಹಣಕಾಸಿನ ನೀವು ಸಹಿಸ್ಕೋಬಹುದು. ಒಬ್ಬ ರೈತರು ಏನೂ ಬೆಳೆ ಬಂದಿಲ್ಲ ಅಂದ ತಕ್ಷಣ ನೀವು ಈ ಕಡೆ ನೀವು ಉಪಕಸುಬು ಮಾಡಿರ್ತೀರಲ್ಲ, ಅದು ನಿಮ್ ಕೈ ಹಿಡಿತದೆ. ಹೌದು ಹೌದು. ಈಗ ಡಾಕ್ಟ್ರೆ, ಹವಾಮಾನ ಮುನ್ಸೂಚನೆ ನಮ್ಮ ರೈತರು ತಿಳ್ಕೊಳ್ಳೋದನ್ನ ಯಾವ ತರ ಅವರು ಬೆಳೆಸ್ಕೋಬೇಕಾಗುತ್ತೆ? ಯಾಕಂದ್ರೆ ಇದು ನಮ್ಮ ರೈತರಿಗೂ, ಅನೇಕ ರೈತರಿಗೆ ಇದು ಗೊತ್ತಿದೆ. ಈ ಬರಗಾಲ, ನಿರಂತರ ಮಳೆ ಅಥವಾ ಯಾವಾಗೂ ಆಗ್ತಾನೆ ಇಲ್ಲ. ಪ್ರತಿ ಕೆಲವು ವರ್ಷಗಳಿಗೆ ಇದು ಒಂದ್ಸಾರಿ ಮಳೆ ಬರೋದೇ ಇಲ್ಲ. ಹಾಗಾಗಿ ತೀರಾ ಇದೇನು ಹೊಸದಲ್ಲ ನಮ್ಮ ರೈತರಿಗೆ. ಆದ್ರೂ ಕೂಡ ಸ್ವಲ್ಪ ಏನು ನಾವು ನಿರ್ಲಕ್ಷ್ಯ ಮಾಡಿದಾಗ ಇಂಥ ಅನಾಹುತ ಆಗುತ್ತೆ. ಹಾಗಾಗಿ ನೀರಿನ ಸಂರಕ್ಷಣೆ ಮಾಡ್ಕೊತ ಹೋದ್ರೆ ಇಂಥ ಒಂದು ಸಮಸ್ಯೆಗಳು ಬರೋದಿಲ್ಲ. ಹೌದು ಸರ್, ಇದು ಬಹಳ ಒಳ್ಳೆ ಪ್ರಶ್ನೆ. ರೈತರು ತಿಳ್ಕೋಬೇಕು ಇದ್ರ ಬಗ್ಗೆ. ನಮಗೆ ಸಾಮಾನ್ಯವಾಗಿ ಭಾರತೀಯ ಹವಾಮಾನ ಇಲಾಖೆಯಿಂದ ನಮಗೆ ಮಾಹಿತಿ ಸಿಗುತ್ತೆ, ಮಳೆ ಮುನ್ಸೂಚನೆ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರಿಂದನೂ ರೈತ ಬಾಂಧವರು ತಗೋಬಹುದು. ಟಿವಿಗಳಲ್ಲಿ, ದೂರದರ್ಶನಗಳಲ್ಲಿ ಮಾಹಿತಿಯನ್ನ ಬಿತ್ತರಿಸ್ತಾ ಇರ್ತಾರೆ. ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ವಿಜ್ಞಾನಿಗಳು ಬಿತ್ತರಿಸ್ತಾ ಇರ್ತಾರೆ. ಹಾಗೆ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ವಾರದಲ್ಲಿ 2 ಸರಿ ಮಾಹಿತಿಗಳನ್ನ, ಕೃಷಿ ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ಹಾಗೆ ಮಳೆಯ ಮುನ್ಸೂಚನೆ ನೋಡಿ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನ ಬಹಳ ಮುಖ್ಯವಾಗಿ ಅನುಸರಿಸಬೇಕು ಅಂತಂದ್ರೆ, ಈಗ ಗ್ರಾಮೀಣ ಕೃಷಿ ಮೌಸಮ್ ಅಂತ ಒಂದು ಆ್ಯಪ್ ಇದೆ, ಹಾಗೆ ಇಸ್ಯಾಪ್ ಅಂತ ಒಂದು ಆ್ಯಪ್ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಇಮಿ ಅಂತ ಹೇಳಿ ಹೈದರಾಬಾದಲ್ಲಿ ಒಂದು ಸಂಸ್ಥೆ ಇದೆ. ಅವರು ಏನ್ ಮಾಡಿದ್ದಾರೆ ಅಂದ್ರೆ ಸುಖ ರಕ್ಷಕ್ ಅಂತ ಹೇಳಿ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ, ಡ್ಯಾಶ್ ಬೋರ್ಡ್ ಅದು. ಸೊ ಅದು ಸ್ಮಾರ್ಟ್ ಫೋನ್ಗೆ, ಆಂಡ್ರಾಯ್ಡ್ ಫೋನ್ಗೆ ಇನ್ಸ್ಟಾಲ್ ಆಗುತ್ತೆ ಸರ್. ಅದರಿಂದ ನಮ್ಮ ಬೆಳೆ ಯಾವುದು, ಯಾವ ಕಂಡೀಷನ್ ಅಲ್ಲಿ ಇದೆ, ಯಾವ ಝೋನು ಅಂತ ಹಾಕ್ಬಿಟ್ರೆ, ಸೊ ಏನೆಲ್ಲ ಕಾಂಟಿಂಜೆನ್ಸಿ ಕ್ರಮಗಳನ್ನ ನಾನು ಏನು ಹೇಳಿದೆ, ಸೊ ಅವನ್ನೆಲ್ಲವನ್ನು ಮಣ್ಣು ನೀರು ಸಂರಕ್ಷಣೆ ಮಾಡೋದೇಗೆ, ಈಗ ಹೆಂಗೆ ನಮ್ಮ ಬೆಳೆಯನ್ನ ಕಾಪಾಡ್ಕೋಬಹುದು, ಅವೆಲ್ಲವೂ ಮಾಹಿತಿಗಳು ಆ ಒಂದು ಆ್ಯಪ್ ಅಲ್ಲಿ ಸಿಗುತ್ತೆ ನಮಗೆ, ಆಯಾ ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ. ಅಂದ್ರೆ ನಮ್ಮ ರೈತರು ಇವತ್ತು ಸಾಮಾಜಿಕ ಮಾಧ್ಯಮಗಳು ಕೂಡ ಅದರಲ್ಲಿ ಪರಿಣತರಾಗಬೇಕಾಗಿದೆ. ಇಲ್ಲಿ ಅದು ಸ್ವಲ್ಪ ತಿಳ್ಕೋಬೇಕು. ಯಾಕಂದ್ರೆ ಹೊಸ ಮಾಹಿತಿ, ಪೂರಕವಾದ ಮಾಹಿತಿ ಸರ್ಕಾರನೂ ಕೊಡ್ತದೆ. ಪ್ಲಸ್ ನಿಮ್ಮಂತ ಈಗ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಈ ಬಗ್ಗೆ ರೈತರಿಗೆ ಉಪಯುಕ್ತವಾದ ಮಾಹಿತಿನ ಆಗಾಗ ಪ್ರಸಾರ ಮಾಡ್ತಾ ಇರ್ತಾರೆ. ತುಂಬಾ ಸಂತೋಷ ಡಾಕ್ಟರ್ ಲತಾ ಮೇಡಮ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಇವತ್ತು ಈ ಒಂದು ಪರ್ಯಾಯ ಖುಷ್ಕಿ ಬೇಸಾಯದ ಕ್ರಮಗಳ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿ ಒದಗಿಸಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಲತಾ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಹಂಚ್ಕೋಬೇಕಂತ ಇರ್ತಾರೆ. ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ. ಧನ್ಯವಾದಗಳು ಸರ್. ಹಾಗೆ ಎಲ್ಲ ರೈತ ಬಾಂಧವರು ಈ ಒಂದು ಪರ್ಯಾಯ ಬೆಳೆ ಯೋಜನೆಯನ್ನು ಅನುಸರಿಸಿಕೊಂಡು ಒಂದು ಕೃಷಿ ಮಾಡಿದ್ದೇ ಆದರೆ ನಷ್ಟವನ್ನು ಕಡಿಮೆ ಮಾಡಿ ಅವರು ಒಂದು ಸುಸ್ಥಿರ ಕೃಷಿಯನ್ನ ಮಾಡ್ಬೋದು ಅಂತ ಹೇಳ್ತಾ ನನ್ನ ಒಂದು ದೂರವಾಣಿ ಸಂಖ್ಯೆ 819799
8197995325. ಮತ್ತೊಮ್ಮೆ 8197995325. ಇದು ನನ್ನ ದೂರವಾಣಿ ಸಂಖ್ಯೆ. ತಾವು ಏನೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಬಹುದು. प्रधानमंत्री किसान मान धन योजना, मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.